रामचन्द्राय वेदसे वेगं जितेन्द्रियं बुद्धिमतां वसिष्ठं राधात्मजं भारतमुख्यं श्रीरामदूतं शिरसा नमामि आञ्जनेयाय विद्महे वायुपुत्राय धीमहि तन्नो हनुमान् प्रचोदयात् ज्ञानाभिरामचन्द्रस्वामिने नमः आनन्दमङ्गलदिव्यनीराजनं जय इन्दिरारमण वरद गोविन्दो ಕಾರ್ತಿಕ ಏನೋ ಗೊತ್ತಿಲ್ಲ ಹಂಗಾಗಿ ತಗೊಂಡ್ರಮ್ಮ ಸ್ವಲ್ಪ ಸೈಡ್ शतमानं भवति शताय पुरुषः शतेन्द्रिय आयुष्येवेन्द्रिये प्रतिष्ठति काम्यफलसिद्धिरस्तु पुनर्दर्शनप्राप्तिरस्तु ಹಂಗೆ ಇರೋಣ ಅದ್ರ ಕವರ್ తీసుకున్న ಸೂರ್ಯ ಅದ್ರ ಕವರ್ ತಗೊಂಡು ಕವರ್ ಕಿರಣ್ ಗಿಡ ಕವರ್ ಆಗಿದೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಭಾಳ ಪುರಾತನ ಪ್ರಸಿದ್ಧ ದೇವಸ್ಥಾನ. ಈ ದೇವಸ್ಥಾನನ ಕಳೆದ ವರ್ಷ ಜೀರ್ಣೋದ್ಧಾರ ಮಾಡಿ ಭಾಳಷ್ಟು ವೈಭವಯುತವಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ರು ನಮ್ಮ ಮುಖಂಡರಲ್ಲಿ ನಾವು ನೋಡಿದ್ವಿ. ಆ ದೇವಸ್ಥಾನದ ಆವರಣದಲ್ಲೇ ದಿನ ಸೀತಾರಾಮಾಂಜನೇಯ ಸ್ವಾಮಿ ಪಟ್ಟಾಭಿಷೇಕನಾಗಿ ಅನಾವರಣಗೊಳಿಸಿರೋಂಥದ್ದು ಭಾಳಷ್ಟು ನಮಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥದ್ದು ಆಗಿದೆ. ಜೊತೆಗೆ ವಿಶೇಷವಾಗಿ ಒಂದು ಪೂಜೆ ಹೋಮ ಎಲ್ಲ ಮಾಡಿ ಸಾರ್ವಜನಿಕರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ರಾಮನ ದಯೆಯಿಂದ ಊರಿಗೆ ಒಳಿತಾಗಲಿ, ತಾಲೂಕು ಒಳಿತಾಗಲಿ, ಎಲ್ಲರಿಗೂ ಶುಭ ಆಗಲಿ, ಅವನ ಆಶೀರ್ವಾದ, ಅವನ ದಯೆ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಎಲ್ರಿಗೂ ನಾನು ಶುಭ ಕೋರ್ತೀನಿ. ಸಂಬಂಧಪಟ್ಟಾಗೆ ಕಾಡ್ನಾಕ್ನಲ್ಲಿ ನಮ್ಮಲ್ಲಿ ಇವತ್ತು ನಮ್ಮ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನ ನಾವು ಅಂದ್ಕೊಂಡಿದ್ವಿ. 4 ವರ್ಷದ ಹಿಂದೆಯೇ ನಾವು ಶಿವನ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಬಂದಿದ್ದೀವಿ. ಅದೇ ರೀತಿಯಾಗಿ ಮತ್ತೊಂದು ದಿವಸ ನಮ್ಮ ಈ ಸೀತಾರಾಮಾಂಜನೇಯ ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆಗೆ ನಾವು ನಮ್ಮ ನಾಯಕರಾದಂಥ ಪುಟ್ಟಣ್ಣವ್ರು ಕರೆದಾಗ ಅವರು ಭಾಳ ಏನೋ ಹಿಂದೂ ನೋಡಿದ್ರೆ ಬರ್ತೀವಿ ಅಂತೇಳಿ ಬಂದಿದ್ದಾರೆ. ಅವ್ರಿಗೂ ಸಹ ನಾನಿವತ್ತು ನಮ್ಮ ಮತ್ತು ನಮ್ಮ ಊರಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾಯಕರಾದಂತಹ ನಮ್ಮ ಸೀನಣ್ಣ ರಾಮಯ್ಯನವರು ಅವ್ರ ತಂದೆಯವರು ಭಾಳ ಬೇಕಾದಂಥವರು, ಅವರ ನೆರಳಲ್ಲಿ ಬಂದಂಥವ್ರು ನಾವು. ಇವತ್ತು ಆ ಮಗ ಜೊತೆಯಲ್ಲಿ ನಾವಿದ್ದೀವಿ. ಇವತ್ತು ಅವರು ಸಹ ಬಂದವರೆ, ಅವ್ರಿಗೂ ಸಹ ನಮ್ಮ ಊರಿನ ಪರವಾಗಿ ನಾವು ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇನ್ನೊಬ್ಬ ನಮ್ಮ ಸ್ನೇಹಿತರಾದಂಥ ನಾಗೇಶ್ವರ ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಅವ್ರಿಗೂ ಸಹ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ಈ ಊರಿನಲ್ಲಿ ನಮಗೆ ಪ್ರಮುಖರಾದಂತಹ ರಮೇಶ್ ಇರ್ಬೋದು, ನಮ್ಮ ರಾಮಚಂದ್ರನ್ ಇರ್ಬೋದು, ಇನ್ನೂ ಬೇಕಾದಷ್ಟು ಜನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ. ಬಸವೇಶ್ವರ ಸ್ವಾಮಿ ದೇವಸ್ಥಾನ ಕಾಳಿನಾಯಕನಲ್ಲಿ ಈ ಒಂದು ಮಹತ್ ದಿವ್ಯ ಸನ್ನಿಧಿಯಲ್ಲಿ ನಮ್ಮ ಪರಮ ಗುರುಗಳಾದಂತಹ ಪರಮ ಪೂಜ್ಯ ಶ್ರೀ 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 ವಿದ್ಯಾನಾರಾಯಣ ತೀರ್ಥ ಸ್ವಾಮೀಜಿ ದ್ವಾರಕಾ ಬದರಿಕಾಶ್ರಮ ಪೀಠಾಧಿಪತಿಗಳು ಅವರ ಒಂದು ಅನುಜ್ಞೆ ಮತ್ತು ಆಶೀರ್ವಾದದೊಂದಿಗೆ ನಮ್ಮ ದೇವಾಲಯದಲ್ಲಿ ಒಂದು ಸೀತಾರಾಮಚಂದ್ರ ಸ್ವಾಮಿನ ಪ್ರತಿಷ್ಠೆ ಮಾಡಬೇಕು ಅಂತ ಅವರು ಆಶೀರ್ವಾದ ಮಾಡಿದರು. ಅವರ ಮನಸ್ಸಂಕಲ್ಪದಂತೆ ಈ ದಿನ ನಾವು ಶ್ರೀ ಬಸವೇಶ್ವರ ಸ್ವಾಮಿ ಮಹತ್ ದಿವ್ಯ ಸನ್ನಿಧಿಯಲ್ಲಿ ಸೀತಾರಾಮಚಂದ್ರ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸುತ್ತದೆ. ಎಲ್ಲ ಗ್ರಾಮದ ಜನಗಳಿಗೂ ದೇಶದ ಎಲ್ಲ ಜನಗಳಿಗೂ ಕೂಡ ಆ ಸೀತಾರಾಮಚಂದ್ರ ಸ್ವಾಮಿಯ ಪೂರ್ಣಾನುಗ್ರಹ ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ.